ಸೊ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಹಳೆ ಹೇರ್ ಹಾಳಾಗಿತ್ತು, ಸೊ ಅದಕ್ಕೆ ಹೊಸದು ತರಿಸಿದ್ದೀವಿ ಲಿಂಕಿಟ್ಟಿಂದ. ಸೊ ತೋರಿಸ್ತೀನಿ ಬನ್ನಿ. ಸ್ನಾನ ಫ್ರೆಶ್ ಅಪ್ ಎಲ್ಲ ಮಾಡಿದ್ದೀನಿ. ತಲೆ ಒಣಗಿಸ್ಕೊಬೇಕಲ್ಲ. ನಾನೇನು ಸ್ನಾನ ಮಾಡಿಲ್ಲ ಫ್ರೆಂಡ್ಸ್. ಓಕೆ, ಈಗ ಫಸ್ಟ್ ಮೇನ್ ಪಾಯಿಂಟ್ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ನಮ್ಮ ಹೇಳಿರೋ ಪಾಪ ಮನಿಗೆ ಹೋಗ್ಬಿಟ್ಟಿದೆ, ನಿದ್ದೆ ಮಾಡ್ತಾಯಿತ್ತು. ನೋ ವರೀಸ್. ಫೋಲ್ಡಬಲ್. ಹಾಂ, ಫೋಲ್ಡಬಲ್. ಚೆನ್ನಾಗಿದೆ ಅಲ್ಲ? ಏನು ಕಂಪ್ನಿ? ತೆಗಿಯೋದು ತೋರಿಸು. ಹೆವೆಲ್ಲ ಫೋಲ್ಡಬಲ್. ಫೋಲ್ಡ್ ಮಾಡಿ ಇಟ್ಕೋಬಹುದು. ಅದಕ್ಕೆ ಮುಂದೆಗಡೆ ಇರು, ಕೊಡ್ತಾಳಿರಮ್ಮ, ಇರು ನಿಮಿಷ. ನೀವು ಇದನ್ನ ಹಿಂಗಾದ್ರೆ ಬಳಸ್ಕೊಬಹುದು. ನೀವು ಇದು ಬಂದ್ಬಿಟ್ಟು ನೀವು ಹಿಂಗೆ ಬಳಸ್ಬೋದು, ಇಲ್ಲಾಂದ್ರೆ ನೀವು ಇದನ್ನ ಹಾಕೊಬಹುದು. ಇನ್ನೊಂದು ನಿಪ್ ಕೊಟ್ಟಿರ್ತಾರೆ, ಹಿಂಗಿರುತ್ತಲ್ವ ಸರ್, ಹಿಂಗಿರುತ್ತಲ್ವ, ಹಿಂಗೆ ಕಿತ್ಕೋಬಲ್ಲ, ಇಲ್ಲಾಂದ್ರೆ ನೀವು ಹಿಂಗೆ ತಕ್ಕೊಬೋದು. ಸೊ ಸದ್ಯಕ್ಕೆ ಹಿಂಗೆ ಇರಲಿ. ಇದು ಆನ್ ಮಾಡು ನೋಡೋಣ. ಓಕೆ, ಅಲ್ವಾ ಪ್ಲಗ್ ಹತ್ರ ಇದು ಓಪನ್ ಮಾಡೋದು ಇವಾಗ. ಮಧ್ಯಾಹ್ನ ಹಾಕಲ್ಲ ಹಪ್ಳ. ಹಿಂಗ್ ಮಧ್ಯಕ್ಕೆ ಇದ್ರೆ ಅದು ಆಫ್, ಯಾಕೆಂದ್ರೆ 0 ಇದೆ, 2 ಇದೆ. ಅಲ್ಲಿ ಕ್ಯಾಲೆಂಡರ್ಗೆ ಬಿಡೋದು ಬರ್ತಾ ಇರೋದು ಗೊತ್ತಾಗತ್ತೆ. ಅದು ಓಪನ್ ಮಾಡೋದು ಎರಡಕ್ಕೆ. ಓಕೆ, ವರ್ಕ್ ಆಗ್ತಾ ಇದೆ. ಸೊ ಇವಾಗಂತೂ ಬ್ಲಿಂಕ್ ಇಟ್ಟಿರೋದ್ರಿಂದ ಆರಾಮು ಸಡನ್ನಾಗಿ ತರಿಸ್ಕೋಬೋದು. ಇಲ್ಲ ಅಂದ್ರಂತೂ ವೆಯ್ಟ್ ಮಾಡಬೇಕಾಗತ್ತೆ. ಎಮರ್ಜೆನ್ಸಿ ಇದ್ದಾಗ ಕಷ್ಟ ಆಗತ್ತೆ. ಸ್ಮೆಲ್ ಅಂತೆ, ಸ್ಮೆಲ್ ಏನು ಬರುತ್ತೆ? ಹಾಯ್, ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಹಾಫ್ ಸ್ಯಾರಿ ಫಂಕ್ಷನ್ ಇದೆ ನಮ್ಮ ರಿಲೇಟಿವ್ಸ್ದು. ಸೊ ಹಾಗಾಗಿ ರೆಡಿಯಾಗಿ ಹೊರಟಿದ್ದೀವಿ. ಬೆಳಿಗ್ಗೆನೆ ನನ್ನ ಮಗಳು ಆ್ಯಕ್ಚುಲಿ ಹೇರ್ ಡ್ರೈಯರ್ ಎಲ್ಲ ಬುಕ್ ಮಾಡಿ ತರಿಸಿದ್ವಿ ಹೊಸದು. ಆವಾಗಲೇ ವ್ಲಾಗ್ ಸ್ಟಾರ್ಟ್ ಮಾಡೋದು, ಬಟ್ ನಾನು ಆವಾಗ ರೆಡಿಯಾಗಿರಲಿಲ್ವಲ್ಲ, ಹಾಗಾಗಿ ನನ್ನ ಇಂಟ್ರಡಕ್ಷನ್ ಕೊಟ್ಟಿರಲಿಲ್ಲ. ಸೊ ಇವಾಗ ಕೊಡ್ತಾ ಇದ್ದೀನಿ. ಸೊ ಫಂಕ್ಷನ್ ಹೇಗೆ ನಡೆಯುತ್ತೆ, ಹೇಗಿರುತ್ತೆ ತೋರಿಸ್ತೀನಿ ಬನ್ನಿ. ಹೀಗೆ ಸ್ವಲ್ಪ ರೀಲ್ಸ್ ಮಾಡಿಬಿಟ್ಟು ಹೋಗಬೇಕು, ಹಾಗಾಗಿ ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ. ಆಯ್ತು, ಆಲ್ಮೋಸ್ಟ್ ಹೇರ್ ಸ್ಟೈಲ್ ಒಂದು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳದೆಲ್ಲ ಆಯಿತು, ಅವಳದು ಫುಲ್ ಹೇರ್ ಸ್ಟೈಲು, ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿದೆ ಅವಳದು. ಸೊ ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ. ನಮ್ಮ ಮನೆಯವ್ರು ಮಲ್ಲಿಗೆ ದಿಂಟು ತಂದು ಕೊಟ್ಟಿದ್ದಾರೆ, ಹೆಂಡ್ತಿಗೋಸ್ಕರ ಹಾಕ್ಕೋಬೇಕು ಇವಾಗ. ಓಕೆ, ಸೊ ಇಷ್ಟೇ ನಂದು ಸಿಂಪಲ್ ಹೇರ್ ಸ್ಟೈಲ್. ಓಕೆ, ಸ್ಯಾರಿ ವೇರ್ ಮಾಡಿದ್ದೀನಿ ಈ ಸತಿ, ಡ್ರೆಸ್ ಬೇಡ ಅಂದ್ಬಿಟ್ಟು. ಸೊ ನನ್ನ ಮೇಕಪ್ ಅಷ್ಟೇ ಇಷ್ಟೇ ಸಿಂಪಲ್ಲು. ಸೊ ನಾನು ಹೇಗೆ ಬರೋದು ಹಾಗೆ ಮಾಡ್ಕೊಂಡಿರ್ತೀನಿ. ನನ್ನ ಮಗಳು ಚೆನ್ನಾಗಿ ರೆಡಿಯಾಗಿದ್ದಾಳೆ. ಅವಳು ಚೋಲಿ ಹಾಕೊಂಡಿದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ನನ್ನ ಮಗಳು. ಅವಳಿಗೂ ಬಿಗ್ ಬಿಗ್ ಇಯರಿಂಗ್ಸ್ ಎಲ್ಲ ಹಾಕಿದ್ದೀನಿ. ಸೊ ವಾಚ್, ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡಿದ್ದಾಳೆ. ಅವಳದು ಮಾಮೂಲಿ ಫಂಕ್ಷನ್ಗೆ ತೆಕ್ಕೊಟ್ಟಿದ್ವಲ್ಲ, ಆವಾಗಲೇ ತಂದಿದ್ವಲ್ಲ ಡ್ರೆಸ್ಗಳದು ಹಾಕ್ಕೊಂಡಿದ್ದಾಳೆ. ಸೊ ಬ್ಯಾಂಗಲ್ಸ್ ಚೇಂಜ್ ಮಾಡೋಣ. ಸೊ ಅವತ್ತು ನಮ್ಮದಕ್ಕೆ ಗೌರಿ ಹಬ್ಬದಲ್ಲಿ ಬಾಗ್ನಕ್ಕೆ ಅಂತ, ಗೌರಿ ಹಬ್ಬದಲ್ಲ ವರಮಹಾಲಕ್ಷ್ಮಿ ಕೊಟ್ಟಿದ್ರು ಬ್ಯಾಂಗಲ್ಸ್. ಸೊ ಈ ಬ್ಯಾಂಗಲ್ಸ್ ಈ ಸಾರಿ ಸೂಪರಾಗಿ ಮ್ಯಾಚ್ ಆಗುತ್ತೆ. ಸೊ ಇದನ್ನೇ ವೇರ್ ಮಾಡೋಣ ಅಂತ ಒಂದು ಕೈಗೆ ವಾಚ್ ಹಾಕೊಳ್ತೀನಲ್ಲ, ಅದಕ್ಕೆ ಇನ್ನೊಂದು ಕೈಗೆ ಬ್ಯಾಂಗಲ್ಸ್ ಹಾಕೊಳ್ತೀನಿ. ಆಲ್ರೆಡಿ ಟೈಮ್ ಆಗ್ತಾ ಇದೆ, ಇನ್ನು 11 o'clock. ನಾವಿನ್ನ ಇನ್ನ ರೆಡಿ ಆಗ್ಬೇಕು. ನಂತರ ಅಷ್ಟೇ ರಿಂಗ್ ಇದೆ, ನಾನು ಹಾಕೊಬೇಕು. ರಿಂಗ್ ಹಾಕೋಬೇಕು. ಸೊ ಬಿಗ್ ಬಿಗ್ ಪಟ ರೆಡಿಯಾಗಿ ಒಂದು ಸ್ವಲ್ಪ ರೀಲ್ಸ್ ಮಾಡ್ಬಿಟ್ಟು ಹೋಗೋಣ. ನನಗೆ ರೆಡಿ ಆದ್ಮೇಲೆ ರೀಲ್ಸ್ ಮಾಡಿಲ್ಲ ಅಂದ್ರೆ ಅನ್ಕಂಫರ್ಟಬಲ್. ನಂಗೆ ಇಷ್ಟೆಲ್ಲ ಕಷ್ಟಪಟ್ಟು ರೆಡಿ ಆದ್ಮೇಲೆ ನಾನು ನೀಟಾಗಿ ರೀಲ್ಸ್ ಮಾಡ್ಬೇಕು, ಆವಾಗಲೇ ನಂಗೆ ಸಮಾಧಾನ. ಸೊ 12 o'clock ಇರೋದು ಫಂಕ್ಷನು, ಇನ್ನು 11 o'clock ಮಾಡೋಣ. ಎಷ್ಟೊತ್ತು ಒಂದು 20 ಸೆಕೆಂಡ್ 30 ಸೆಕೆಂಡ್ ಇಷ್ಟೇ ರೀಲ್ಸ್ಗಳಿರೋದು. ಒಂದು ಕಾಮಿಡಿದು, ಒಂದೆರಡು ರೊಮ್ಯಾಂಟಿಕ್ ಸಾಂಗಿಗೆಲ್ಲ ಮಾಡೋಣ, ಟ್ರೆಂಡಿಂಗ್ ಇರೋದು. ಓಕೆ, ಮಂಗಲ್ ತೆಗಿದೆ ಸೂಪರ ಇರಲ್ಲ. ಓಕೆ, ವಾಚ್ ಹಾಕೊಳ್ಳೋಣ. ಮಂಗಲ ಚೈನ್ ಹಾಕೊಂಡಿದ್ದೀನಿ. ಇವಾಗ ನಮ್ಮ ಲಕ್ಷ್ಮಿ ಪೆಂಡೆಂಟ್ದು ಇವಾಗೆಲ್ಲ ಬೀಡ್ಸ್ ಹಾರ ತುಂಬ ಟ್ರೆಂಡಿಂಗ್ ಅಲ್ವಾ.
ಹಾಗಾಗಿ ಬೀಟ್ಸ್ ಹಾರ ವೇರ್ ಮಾಡೋಣ. ಓಕೆ, ಹಾಕೊಳ್ಳಿ ಯಾವ್ದಕ್ಕಾದ್ರೂ ಹಾಕುವ, ನಿಮ್ಮ ಇಷ್ಟ. ಟ್ರೆಡಿಷನಲ್ ಕೈಗೆ ಸೊ ಇದು ರೆಡ್ ಸ್ಯಾರಿ, ರೆಡ್ ಅಲ್ಲ ಆರೆಂಜ್ ಒಂಥರ ರೆಡ್ಡಿಶ್ ಆರೆಂಜು. ನಿಮ್ಗೆ ಆರೆಂಜ್ ಕಾಣಿಸ್ತಿರುತ್ತೆ. ಸೊ ಇದಕ್ಕೆ ಸೂಪರ್ ಆಗಿ ಕಾಣುತ್ತೆ ಇದು ವೇರ್ ಮಾಡಿದ್ರೆ. ವೇರ್ ಮಾಡಿ ತೋರಿಸ್ತೀನಿ. ಅವ್ರು ನೋಡ್ತಾವ್ರ ಆಲ್ರೆಡಿ ಅದೇ ಅಂತ ತೋರಿಸೋದು. ಸ್ಯಾರಿ ಅಪರೂಪಕ್ಕೆ ಹಾಕೊಳ್ತೀವಲ್ಲ, ಈಗ ಕಷ್ಟ ಆಗುತ್ತೆ. ಅದು ಬೀಡ್ಸ್ ಹಾರ ಅಲ್ವಾ, ಹಾಗೆ ಅದು. ಬಟ್ ಲಾಸ್ಟ್ ಟೈಮ್ ಇವರ ರಿಲೇಷನ್ಸ್ ಮದುವೆಗೆ ಹೋಗಿದ್ನಲ್ಲ, ಅವಾಗ ತಗೊಂಡಿದ್ದು. ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಕಾಂಬಿನೇಷನ್ ಅಂತೂ. ವೈಟ್ ವಿತ್ ಗ್ರೀನ್. ಬರೀ ಗ್ರೀನ್ ತಗೊಂಡ್ರು ಚೆನ್ನಾಗಿ ಕಾಣಲ್ಲ, ಬರೀ ವೈಟ್ ತಗೊಂಡ್ರು ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ಗ್ರೀನ್ ವೈಟ್ ಆಗ್ಬಿಟ್ಟಿದೆ ಆಕ್ಚುಲಿ ಅನ್ಸುತ್ತೆ. ಇವರು ಬರೀ ಎರಡೇ ಕಲರ್ ಇರೋದು, ಎರಡನೇ ಡ್ರೆಸ್ ಒಂದೇ ಕಲರ್. ಒಂದು ಸ್ವಲ್ಪ ದಪ್ಪ ದಪ್ಪ ಬೀಡ್ಸ್ ಎಲ್ಲ ಐತೆ, ಆಗಿದೆ. ಇನ್ನೊಂದು ಈ ತರ ಜುಮ್ಕಾ ಹಾಕೊಂಡ್ಬಿಡೋಣ. ಜುಮ್ಕಾ ಗಿಲ್ಕಿ ಬುಲ್ಬುಲ್ ಕಿ ಚಂದ್ರಮುಖಿ ಕಿವಿಯೊಳಗೆ ನೋಡಿ. ಜುಮ್ಕಿ. ನಮ್ಮ ಪಾಪು ಅವ್ನು ಚಿಕ್ಕನಿರ್ಬೇಕಾದ್ರೆ ಇನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿರ್ಲಿಲ್ಲ ಅಲ್ವಾ ಅವಾಗ. ಆನ್ ಮಾಡಿದ್ದು. ಹಾ ನೋಡಿ, ನಗ್ತವನೆ. ಫೋಟೋಶೂಟ್ ಮಾಡಿಸಿದ್ವಲ್ಲ, ಅದನ್ನ ವಾಲ್ಪೇಪರ್ ಹಾಕಿದ್ದಾರೆ. ಓಕೆ, ಇದರದ್ದೇ ಸೆಟ್ ಇದು ಜುಮ್ಕಾ. ಸೊ ನಾವು ಈ ಥರ ವೇರ್ ಮಾಡಿದಾಗ ಬೇರೆ ಇಯರಿಂಗ್ ಹಾಕೊಂಡ್ರೆ ಅಷ್ಟೊಂದು ಅಟ್ರಾಕ್ಷನ್ ಆಗಲ್ಲ. ಸೊ ಅದರದ್ದೇ ಜುಮ್ಕಾ ಹಾಕೋಬೇಕು, ಅವೆಲ್ಲ ಸೂಪರಾಗಿ ಕಾಣೋದು. ನಮ್ಮಮ್ಮ ಹಿಂಗ್ ಒಂದ್ ಕಡೆ ಹಾಕೊಂಡ್ಬಿಟ್ಟು ಇನ್ನೊಂದ್ ಕಡೆ ಹಾಕೊಂಡಿಲ್ಲ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ಡಬ್ಬ ಥರ ಇರುತ್ತೆ. ಎಲ್ಲಿ ಮಲ್ಲಿಗೆ ಹೂವ? ಓ ಮಲ್ಲಿಗೆ ಎಲ್ಲೋದೆ. ಇವಾಗ ಫೈನಲ್ ಟಚ್, ನಮ್ಮ ಟ್ರೆಡಿಷನಲ್ ಕುಂಕುಮ ಹಾಕೊಳ್ಳೋಣ. ನನಗೆ ಆ ಲೈಟ್ ಬರ್ತೀನಿ, ನಿಜ ಕುಂಕುಮ ಇಟ್ಟಿರೋದ ಕಣ್ಣೇ ಕಾಣ್ತಾ ಇಲ್ಲ ನನಗೆ. ಅದ್ರ ಬದಲಾಗ ಒಂದು ಸ್ಟಿಕ್ಕರ್ ಇಟ್ಕೊಬಿಡ್ಬೋದು. ಸ್ಟಿಕ್ಕರೇ ಬೇರೆ, ಕುಂಕುಮನೇ ಬೇರೆ. ಸಾರಿ ಹಾಕಿದ್ರೆ ನೀಟಾಗಿ ಕುಂಕುಮ ಎಲ್ಲ ಇಟ್ಕೋಬೇಕು. ಅಲ್ಲಿ ಸೂಪರ್ ಆಗಿರೋದು. ಓಕೆ, ರೀಲ್ಸ್ ಮಾಡೋಣ. ಟೈಮ್ ಆಯ್ತು. ಪರ್ಫ್ಯೂಮ್ ಈಚೆ ಪರ್ಫ್ಯೂಮ್ ಹಾಕೋಬೇಕು. ಓಕೆ, ನಾನು ಹೂವು ಮುಡ್ಕೊಂಡ್ಬಿಡ್ತೀನಿ. ಮಲ್ಲಿಗೆ ದಿಂಡು ತಂದಿದ್ದಾರೆ ನಮ್ಮ ಮನೆಯವ್ರು ನನಗೋಸ್ಕರ. ತಗೊಂಬಮ್ಮ. ಯಾರಿಗೆ ತರ್ತಾರೆ ಹೇಳು ಅಂತ ಇದ್ದಾಳೆ ನನ್ನ ಮಗಳು. ತರ್ತಾರೆ. ಕನಕಾಂಬ್ರನ ತಗೋಬರ್ಲ ಅಂದ್ರು, ಜಾತ್ರೆ ಮಾಡ್ತಾ ಇದ್ದೀನ ಅಂದೆ. ನಾನಂತ ತರ್ಸು ಇವಾಗ. ಇವ್ ನೋಡಿ ಬಾಸ್ಕೆಟ್ ಮೇಲೆ ಕೂತಿದ್ದಾಳೆ. ನಾನು ಬ್ಯಾಸ್ಕೆಟ್ ಮೇಲೆ ಕುಂತಿದ್ದೀನಿ ಅನ್ನೋದೇ ಗೊತ್ತಾಗಲ್ಲ. ನನ್ನ ಲಂಗ ಅಷ್ಟು ಉದ್ದ ಐತೆ. ರೆಡಿ ಆಗಿದ್ದೀವಿ, ಆಟೋ ವೇಟಿಂಗ್. ಅಯ್ಯೋ, ಇವನ್ಗೆ ಯಾರು ಈ ಚಪ್ಪಲಿ ಹಾಕಿರೋದು? ಅವ್ರ ಮಗ ಆಗಿದೆ ಏನು ಬುಕ್ಕಿಂಗು? ನಮ್ಮ ಅಮ್ಮನ್ಗೆ ಒಂದ್ ಕಡೆ ಶಾಕ್ ಆಗ್ಬಿಟ್ಟೈತೆ. ನನ್ ಮಗ ಚೀಪ್ ಆಗಿರೋ ಚಪ್ಪಲಿ ಹಾಕೊಳ್ಳೋದು ನೋಡಿದ್ದೀನಿ. ಸೊ ಫೈನಲಿ ಇವಾಗ ಫಂಕ್ಷನ್ಗೆ ಬಂದ್ವಿ. ಫಂಕ್ಷನಲ್ಲಿ ಬೇಗನೆ ಬಂದಿದ್ವಿ ನಾವು, ಬಟ್ ಇನ್ನು ಶಾಸ್ತ್ರ ಶುರು ಮಾಡಿರಲಿಲ್ಲ. ಸೊ ಇವಾಗ ಶಾಸ್ತ್ರ ಮಾಡ್ತಾಯಿದ್ದಾರೆ. ಆ ಹುಡುಗಿ ಸೋದರತೆ ಆಗಬೇಕು, ಅವ್ರು ಶಾಸ್ತ್ರ ಮಾಡ್ತಾಯಿದ್ದಾರೆ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ, ಜಾಸ್ತಿ ತೆಕ್ಕೊಂಡಿಲ್ಲ. ಯಾಕಂದರೆ ನಮ್ಮ ಮನೆಯವರು ಆಫ್ಟರ್ ರಜಾ ಹಾಕಿ ಬೇಗ ಹೊರಟೋದ್ರು. ಸೊ ಇವನು ನನ್ನ ಮಗ ತುಂಬಾ ಹಠ ಮಾಡ್ತಾ ಇರ್ತಾನಲ್ಲ, ಸೊ ಹಾಗಾಗಿ ಅವನು ಮೇಂಟೈನ್ ಮಾಡ್ಕೊಂಡು ವೀಡಿಯೋ ಮಾಡೋದು ತುಂಬ ಕಷ್ಟ. ಹಾಗಾಗಿ ಎಷ್ಟಾಗತ್ತಷ್ಟು ನನ್ನ ಮಗಳ ಕೈಲಿ ನಾನು ಸ್ವಲ್ಪ ಮಾಡ್ಕೊಂಡಿದ್ದೀವಿ ವೀಡಿಯೋಸ್ನ. ಸೊ ಫಂಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಾಯಿತು. ಹೋಗಿದ್ವಿ, ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಲೇಟಾಗೆ ಮನೆಗೆ ಬಂದ್ವಿ. ನಮ್ಮ ನೋಡಿ, ಅಜ್ಜಿ ಮೊಮ್ಮಕ್ಕಳೆಲ್ಲ ಕೂತವ್ರೆ. ನಮ್ಮ ಯಜಮಾನ್ ನನ್ನ ಬಿಟ್ಬಿಟ್ಟು ಅವ್ರ ಅಜ್ಜಿ ಜೊತೆ ಕೂತವ್ರೆ ಅಂತ. ಏನಪ್ಪ? ಕೂತ್ಕೊಳ್ಳಿ. ಮೊಮ್ಮಗನ ಜೊತೆ ಕೂತ್ಕೋಬೇಡಿ ಅಂತ ಹೇಳೋಕ್ಕಾಯ್ತದ ನಿಮ್ಮ ಮೊಮ್ಮಗನ್ನ? ಹೊರಟ್ಬಿಟ್ಟಿದ್ದಾರೆ ಅಂದರೆ ಅವ್ರ ಅಜ್ಜಿ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಸರಿ, ನಾವು ಬೆಳಗ್ಗೆ ಏನು ಟಿಫನ್ ತಿಂದಿರಲಿಲ್ವಲ್ಲ, ಸರಿ ಊಟ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬೇಗ ಕೆಳಗೆ ಬಂದ್ವಿ. ನಾನಂತೂ ಎಲ್ಲೋದ್ರೂ ಈ ಮಕ್ಕಳಿಗೊಂದು 5 ವರ್ಷ ಆಗೋವರೆಗೂ ಬಾಟ್ಲು, ನ್ಯಾಪ್ಕಿನ್ಸು ಮತ್ತು ಪ್ಯಾಂಪರ್ಸು ಇದು ಯಾವುದೂ ಮಿಸ್ ಮಾಡೋಂಗೇ ಇಲ್ಲ. ಸೊ ಹಾಗಾಗಿ ತೊಗೊಂಡು ಬಂದಿದ್ದೆ ಬಾಟ್ಲು ಅವ್ನಿಗೆ. ಇಲ್ಲಾಂದರೆ ಅವ್ನಿಗೆ ವಾಟರ್ ಬಾಟ್ಲಲ್ಲಿ ಕುಡಿಸ್ಕೊಂಡು ಊಟ ಮಾಡಿಸೋದು ತುಂಬ ಕಷ್ಟ. ಹಾಗಾಗಿ ಅದಕ್ಕೆ ನೀರೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗ ನಾವು ಊಟ ಮಾಡಬೇಕು ಅಂತ ಇದ್ದ. ಸೊ ಹಾಗಾಗಿ ಇವಾಗ ಊಟಕ್ಕೆ ಬಂದಿದ್ವಿ. ಊಟ ಮಾಡ್ಕೊಂಡು ನಿಧಾನಕ್ಕೆ ಕೂತ್ಕೊಂಡು ಮಾತಾಡೋಣ ಅಂತ. ಸೊ ಈ ಥರ ಫಂಕ್ಷನ್ಗೆಲ್ಲ ಮಾಮೂಲಿ ಟ್ರೆಡಿಷ್ನಲ್ ಊಟನೇ ಮಾಡಿಸೋದು, ಅಂದರೆ ಒಬ್ಬಟ್ಟಿಲ್ಲದೆ ಊಟನ ಕಂಪ್ಲೀಟ್ ಮಾಡೋದಿಲ್ಲ. ಸೊ ತುಂಬಾ ಚೆನ್ನಾಗಿತ್ತು ಊಟನೂ ಕೂಡ. ನನ್ನ ಮಗನೂ ಪರವಾಗಿಲ್ಲ, ಸ್ವಲ್ಪ ತಿನ್ನಿಸ್ಕೊಂಡು ಮತ್ತೆ ಮೇಲೋಗಿ ಕೂತ್ಕೊಂಡು ವ್ಲಾಗ್ ಮಾಡೋಣ. ಸೊ ಊಟ ಎಲ್ಲ ಆಯಿತು ನಮ್ಮದು. ಮೇಲೆ ಬಂದು ಕೂತ್ಕೊಂಡು ಎಲ್ಲ ಕೂತಿದ್ವಲ್ಲ ರಿಲೇಟಿವ್ಸ್ ಎಲ್ಲ, ಹಾಗೆ ಒಂದು ವ್ಲಾಗ್ ಮಾಡಮ್ಮ
ಹಾಗೆ ಕ್ಲಿಪ್ಪಿಂಗ್ಸ್ ತೆಗಿ ಅಂತ ಹೇಳ್ತಾ ಇದ್ದೆ. ಸೊ ಅವರು ಫೋಟೋ ತೆಗಿತಾ ಇದ್ದಾಳ ಅಂತ ಅಂದರು. ಇಲ್ಲ, ವಿಡಿಯೋ ಮಾಡ್ತಾ ಇರೋದು ವ್ಲಾಗ್ ಅಂತಂದೆ. ಅವ್ರ ಕೈ ತೋರಿಸ್ತಾ ಇದ್ದೀನಲ್ಲ ಎಲ್ಲ ಸ್ಯಾರಿ. ಅವ್ರು ಬಂದು ನಮ್ಮ ಯಜಮಾನ್ರು ದೊಡ್ಡಮ್ಮ ಆಗಬೇಕು. ಅವ್ರು ತುಂಬಾ ಇಷ್ಟಪಡ್ತಾರೆ ನಾವು ಯೂಟ್ಯೂಬು ರೀಲ್ಸ್ ಎಲ್ಲ ಮಾಡೋದು. ಹೇಳ್ತಾ ಇದ್ರು, ಚೆನ್ನಾಗಿ ಮಾಡ್ತೀಯ, ಮಾಡು, ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ತುಂಬ ಜನ ಎನ್ಕರೇಜ್ ಮಾಡ್ತಾರೆ, ಇಲ್ಲ ಅಂತಲ್ಲ, ತುಂಬಾ ಇಷ್ಟಪಡ್ತಾರೆ, ಖುಷಿ ಪಡ್ತಾರೆ. ಸೊ ಹಾಗಾಗಿ ಅದು ಕೇಳಿದಾಗ ನಮಗೂ ಸ್ವಲ್ಪ ಮೋಟಿವೇಶನ್ ಆಗುತ್ತಲ್ಲ, ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಹಾಗೆ ಮಕ್ಕಳು ಸ್ವಲ್ಪ ಡ್ಯಾನ್ಸ್ಗಳನ್ನೂ ಮಾಡಿದ್ರು. ಸೊ ಎಷ್ಟೆಷ್ಟಾಗುತ್ತೆ ಅಷ್ಟಷ್ಟು ವೀಡಿಯೋಗಳು ಮಾಡ್ಕೊಂಡ್ವಿ. ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಹೇಳೋದ್ನಲ್ಲ. ಚೆನ್ನಾಗಿ ಮಾಡಿದ್ರು ಮಕ್ಕಳು ಎಲ್ಲರೂ. ಅಂದರೆ ಫಸ್ಟೇ ಪ್ರಿಪೇರ್ ಆಗಿ ಪ್ರಾಕ್ಟೀಸ್ ಮಾಡಿರಲಿಲ್ಲ ಈ ಸತಿ. ಹಾಗಾಗಿ ಹೇಗೆ ಹೆಂಗೆ ಬರುತ್ತೆ ಹಂಗಂಗೆ ಮಾಡ್ತಾಯಿದ್ರು. ಬಟ್ ಚೆನ್ನಾಗಿತ್ತು ಅಂದರು. ಮಕ್ಕಳು ಹೇಗೆ ಮಾಡಿದ್ರು ಚೆನ್ನಾಗಿ ಕಾಣುತ್ತಲ್ವ. ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು ಎಲ್ಲ ಮಿಂಗಲ್ ಆಗ್ಬಿಟ್ಟವ್ರೆ. ಹೆಂಗೆ ಬರುತ್ತೆ ಹಂಗೆ. ಅವ್ನು ಚಿಕ್ಕ ಹುಡುಗ ನೋಡಿ ಹೆಂಗೆ ಮಾಡ್ತಾನವನು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾಯಿದ್ರು. ಬಟ್ ಸಾಂಗು ಹಾಕಿದ್ರೆ ಕಾಪಿರೈಟ್ಸ್ ಬರುತ್ತೆ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ನನ್ನ ಮಗಳು ಹೋಗಿ ಮಾಡಿ ಅಂದರೆ ಅವಳು ನಾನು ಮಾಡಲ್ಲಪ್ಪ ಅಂದ್ಬಿಟ್ಟು ಅವಳು ಕೂತಿದ್ಲು. ಅಂದರೆ ಪ್ರಾಕ್ಟೀಸ್ ಇಲ್ಲ ಅಂದರೆ ಅವಳು ಮಾಡೋದಿಲ್ಲ, ಪ್ರಾಕ್ಟೀಸ್ ಇದ್ದರೆ ಒಂಚೂರು ಮಾಡ್ತಾಳೆ. ನೋಡಿ ನಮ್ಮ ಮೈರಾ, ನಮ್ಮ ಹುಡುಗರೆಲ್ಲ ಕೂತಿದ್ದಾರೆ ಆರಾಮಾಗಿ ಡ್ಯಾನ್ಸ್ ನೋಡಿಕೊಂಡು. ಹಾಗೆ ಕ್ಲಿಪ್ಪಿಂಗ್ಸ್ ತಗೊಳ್ತಾನೇ ಇದ್ದೀವಿ. ಮತ್ತು ಇನ್ನೊಂದು ಸತಿ ಸ್ಯಾರಿ ಹಾಕ್ಕೊಂಡಿದ್ರು. ಫಸ್ಟು ಸ್ಯಾರಿ ಚೇಂಜ್ ಮಾಡಿ ಲೆಹಂಗಾ ಹಾಕಿದ್ದಾರೆ ಇವಾಗ. ಸೊ ಮತ್ತು ಲಾಸ್ಟಲ್ಲಿ ಒಂದು ಆರತಿ ಮಾಡಬೇಕಲ್ಲ, ಸರಿ ಇವರೆಲ್ಲ ನಮ್ಮ ಸಿಸ್ಟರ್ಸೇ ಆಗಬೇಕು, ಅಂದರೆ ವಾರ್ಗೆತ್ತಿಯರಾಗಬೇಕು. ಸೊ ಬನ್ನಿ ನಾವು ಎಲ್ಲರೂ ಆ ತಟ್ಟೆ ಎಲ್ಲ ಹಿಡ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿಕೊಂಡ್ವಿ. ಸೊ ನಮ್ಮನೆ ಫಂಕ್ಷನಲ್ಲಿ ಅಂದರೆ ನಾವು ತೆಗೆಸ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ತುಂಬ ಬ್ಯುಸಿ ಇರ್ತೀವಿ, ಎಲ್ಲರನ್ನೂ ಮಾತಾಡಿಸ್ಬೇಕಲ್ವ. ಹಾಗಾಗಿ ಯಾವುದಕ್ಕೂ ಜಾಸ್ತಿ ನನಗೆ ಟೈಮ್ ಕೊಡೋಕ್ಕಾಗಿಲ್ಲ. ಸೊ ಇವಾಗ ಮತ್ತೆ ಸೇರಿದ್ವಲ್ಲ ಫಂಕ್ಷನ್ಗೆ, ಬನ್ನಿ ನಾವೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಣ ಮತ್ತು ಆರತಿ ಮಾಡೋದೆಲ್ಲ ಮಾಡೋಣ ಅಂದ್ಬಿಟ್ಟು ನಾನು ಜೊತೆಗೆ ಸೇರಿಕೊಂಡೆ. ಸೊ ಅದಕ್ಕೆಲ್ಲನೂ ರೆಡಿ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಯಾಕಂದರೆ ನಾವುಗಳು ಸಿಗೋದೇ ತುಂಬ ಅಪರೂಪ. ಇದ್ದಾರೆ ಫಂಕ್ಷನ್ಸ್ ಇದ್ದರೆ ಮಾತ್ರ ಸಿಗೋದು, ರೆಗ್ಯುಲರಾಗಿ ಏನು ಸಿಗಲ್ವಲ್ಲ. ಸಿಕ್ಕಿದಾಗ ಎಲ್ಲರ ಜೊತೆನೂ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರೆ ನನಗೊಂಥರ ಖುಷಿ ಸಿಗುತ್ತೆ. ಆ್ಯಕ್ಚುಲಿ ನಂಗೆ ಎಲ್ಲರ ಜೊತೆ ಮಾತಾಡೋದು ಮತ್ತು ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಇಷ್ಟ. ಹಾಗಾಗಿ ನಾನೇ ಹೋಗಿ ಮಿಂಗಲ್ ಆಗ್ತೀನಿ. ಹಾಗಾಗಿ ನನಗೆ ಇಷ್ಟ ಆಗುತ್ತೆ. ಅದಕ್ಕೆ ಎಲ್ಲರೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆರತಿ ಎಲ್ಲ ಮಾಡೋಣ ಬನ್ನಿ ಅಂದ್ಬಿಟ್ಟು ಎಲ್ಲ ಜೊತೆ ಸೇರಿಕೊಂಡ್ವಿ. ಹಾಗೂ ಡ್ಯಾನ್ಸ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಬಟ್ ಹೇಳೋದ್ನಲ್ಲ, ನನ್ನ ಮಗ ನಮ್ಮ ಮನೆಯವ್ರು ಇಲ್ಲದೆ ಇರೋದಕ್ಕೆ ಅವ್ನು ತುಂಬ ಕಿರಿಕಿರಿ ಮಾಡ್ತಾನೆ. ನಾನು ಒಬ್ಬಳೇ ಇದ್ದರೆ, ಅವರಿದ್ದರೆ ಅವ್ರ ಜೊತೆ ಬಿಟ್ಬಿಟ್ಟು ನಾನು ಏನು ಬೇಕು ಎಂಟರ್ಟೈನ್ ಮಾಡ್ಬೋದು. ಬಟ್ ಲಾಸ್ಟ್ವರೆಗೂ ವೆಯ್ಟ್ ಮಾಡಿದ್ವಿ ಡ್ಯಾನ್ಸ್ ಮಾಡೋಣ ಅಂತ. ಅವ್ನು ಹಳಕ್ಕೆ ಜಾಸ್ತಿ ಶುರುನೇ ಮಾಡಿಬಿಟ್ಟೆ. ಯಾಕಂದರೆ 3 ಗಂಟೆ ಆಗಿಬಿಟ್ಟಿತ್ತು ನಾವು ಮನೆಗೆ ಬರೋ ಅಷ್ಟರಲ್ಲಿ. 3 ಗಂಟೆಗೂ ಸ್ವಲ್ಪ ಜಾಸ್ತಿನೇ ಆಗಿತ್ತು ಅನಿಸುತ್ತೆ. ಸೊ ನಿದ್ದೆ ಬೇರೆ ಬಂದುಬಿಟ್ಟಿತ್ತು ಅವನಿಗೆ, ಹಾಗಾಗಿ ತುಂಬಾ ಅಳ್ತಿದ್ದ. ಸರಿ ಎಷ್ಟಾಗುತ್ತೆ ಅಷ್ಟೇ ಎಂಟರ್ಟೈನಾಗಿ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಆರತಿ ಎಲ್ಲ ಮಾಡಿ ಚೆನ್ನಾಗಿ ಮಾತಾಡಿಕೊಂಡು ಒಂದಷ್ಟು ಕ್ಲಿಪ್ಪಿಂಗ್ಸು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದ್ವಿ. ನೋಡೋಣ ನೆಕ್ಸ್ಟ್ ಫಂಕ್ಷನ್ ಅಷ್ಟರಲ್ಲಿ ಯಾವ್ದಾರ ಫಂಕ್ಷನ್ ಇದ್ದರೆ ಅವನು ಅಷ್ಟೊಂದು ಸ್ವಲ್ಪ ದೊಡ್ಡವನಾದರೆ ಇನ್ನೊಂಚೂರು ಅವಾಗ ಆರಾಮಾಗಿ ಡ್ಯಾನ್ಸು ರೀಲ್ಸು ಎಲ್ಲ ಮಾಡ್ಕೊಂಡು ಬರ್ಬೋದು. ಅಂದರೆ ರೆಗ್ಯುಲರಾಗಿ ನಾವೆಲ್ಲ ಮಾಡ್ತಾಯಿರ್ತೀವಿ. ಬಟ್ ಈ ಥರ ರಿಲೇಟಿವ್ಸ್ ಎಲ್ಲ ಸೇರಿದಾಗ ತುಂಬ ಖುಷಿ ಆಗುತ್ತಲ್ವ. ಎಲ್ಲರೂ ಸೇರಿಕೊಂಡು ಒಳ್ಳೊಳ್ಳೆ ಸ್ಯಾರಿ ಹಾಕ್ಕೊಂಡಿರ್ತೀವಿ, ಡ್ಯಾನ್ಸು ರೀಲ್ಸು ಎಲ್ಲರೂ ಕಾಮಿಡಿದು ಏನೋ ಒಂದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಮೆಮೊರಿಯೇಬಲ್ ಆಗಿರುತ್ತೆ ಅಂತ ನನಗೆ ಇಷ್ಟ ಆಗುತ್ತೆ. ಹಾಗಾಗಿ ಮತ್ತೆಲ್ಲರೂ ಅಲ್ಲಿಟ್ಟಿದ್ರೆಲ್ಲ ಡೆಕೋರೇಷನ್ಗೆ ಪ್ಲೇಟ್ಸ್ ಎಲ್ಲ ಅದೆಲ್ಲ ಎತ್ಕೊಂಡು ಹಾಗೆ ಫೋಟೋ ಹೊಡ್ಸ್ಕೊಳ್ಳೋಣ ಅಂತ ಎಲ್ಲ ಫೋಟೋಗಳನ್ನ ತೆಕ್ಕೋತಾ ಇದ್ದೀವಿ. ಸೊ ನಮ್ಮ ಅತ್ತಿಗೆಯವರು ಮತ್ತು ನಮ್ಮ ಅರ್ಗಿತಿಯವರು ಎಲ್ಲ ಸೇರಿಕೊಂಡು ತೆಗೆಸ್ಕೊಂಡ್ವಿ. ತುಂಬಾ ಖುಷಿ ಆಯಿತು. ಇನ್ನೊಂದು ಸ್ವಲ್ಪ ಡ್ಯಾನ್ಸ್ ಮಾಡಿಬಿಟ್ಟಿದ್ರೆ ಕಂಪ್ಲೀಟ್ ಆಗ್ತಿತ್ತು. ಸೊ ಲಾಸ್ಟಲ್ಲಿ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ವಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್